ಹಾಯ್ ಎಲ್ಲರಿಗೂ ನಮಸ್ಕಾರ. ಹಾಗೆ ಗುರುವಾರದ ಬೆಳಗಿನ ಶುಭೋದಯ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ನೋಡಿ ವೆದರ್ ಹೆಂಗಿದೆ ಅಂದರೆ ತುಂಬ ಚಿಲ್ಲಾಗಿದೆ. ಬೆಳಗ್ಗೆ 7 ಗಂಟೆ. ಈಗ ಎಷ್ಟು ಥಂಡಿ ಇದೆ ಅಂದರೆ ಹೊರಗಡೆ ಹೋಗೋದಕ್ಕೆ ಆಗಲ್ಲ, ಅಷ್ಟೊಂದು ಚಳಿ ಇದೆ. ಇನ್ನೂ ಸೈಕ್ಲೋನಿಂದ ಮಳೆ ಬೇರೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ನಾನು ಬೆಳಗಿನ ತಿಂಡಿಗೆ ಚೋಲೆ ಮಾಡಿದ್ದೆ, ಚೆನ್ನ ಮಸಾಲ ಮಾಡಿದ್ದೆ. ಅದಕ್ಕೆ ಮಸಾಲೆನೆಲ್ಲ ಹುರಿದಿಟ್ಕೊಂಡೆ. ಹಾಗೆ ಧನಿಯಾ ಪುಡಿ ಖಾಲಿಯಾಗಿತ್ತು. ಅದೇ ಇದರೊಳಗೇ ಬಾಣಲಿ ಒಳಗೇ ಧನಿಯಾ ಪುಡಿಗೆ ಹುರ್ಕೊಳ್ತಾ ಇದ್ದೀನಿ. ಒಂದು ಅರ್ಧ KGಯಷ್ಟು ಧನಿಯಾ ಬೀಜ ಹುರಿದ್ಬಿಟ್ಟು ನಾನೇ ಪುಡಿ ಮಾಡ್ಕೊಳ್ತೀನಿ. ಮಿಷಿನ್ಗೇನು ಹಾಕ್ಸ್ಕೊಂಬರೋದಕ್ಕೆ ಹೋಗಲ್ಲ. ನನಗೆ ಯಾವಾಗ ಎಷ್ಟೆಷ್ಟು ಬೇಕೋ ಅಷ್ಟು ಪುಡಿ ಮಾಡಿ ಇಟ್ಕೊಳ್ತೀನಿ. ಖಾರದ ಪುಡಿನೂ ಅಷ್ಟೇ ಮನೆಯಲ್ಲೇ ಹುರ್ಕೊಂಡು ಮಾಡ್ಕೊಳ್ತೀನಿ, ಒಂದು ಅರ್ಧ KG. ಹಾಗೆ ಸಾಂಬಾರು ಪುಡಿನೂ ಅಷ್ಟೇ, ನನಗೆ ಎಷ್ಟು ಬೇಕೋ ಆವಾಗವಾಗ ಒಂದು ಅರ್ಧ KGಯಷ್ಟು ಮಾಡಿ ಇಟ್ಕೊಳ್ತಾ ಇರ್ತೀನಿ. ಫ್ರೆಶ್ ಆಗಿರುತ್ತೆ. ಒಂದೇ ಸರಿ ಹಾಕಿಸ್ಕೊಂಬರೋದಕ್ಕಿಂತ ಮನೇಲೇ ಒಂದು 1/4 KG ಅರ್ಧ KG ಮಿಕ್ಸಿಲೇ ಮಾಡಿಕೊಂಡ್ರೆ ತುಂಬ ಫ್ರೆಶ್ ಆಗಿರುತ್ತೆ ಪುಡಿಗಳು. ನೋಡಿ, ಇದೆಲ್ಲ ತಣ್ಣಗಾಗಿದೆ ಈಗ ಚೆನ್ನ ಮಸಾಲ ಮಾಡೋದಕ್ಕೆ. ಇದನ್ನು ಪುಡಿ ಮಾಡಿಕೊಂಡು ಚೆನ್ನ ಮಸಾಲ ಮಾಡ್ಕೋಬೇಕು. ಇದು ಚಪಾತಿಗೆ ಮತ್ತು ರೊಟ್ಟಿಗೆ ತುಂಬ ಚೆನ್ನಾಗಾಗುತ್ತೆ ಟೇಸ್ಟು. ಪೂರಿಗಂತೂ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ನೋಡಿ ಧನಿಯಾ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದ್ಸರಿ ಮಾಡಿಟ್ಕೊಂಡ್ರೆ ತುಂಬ ದಿನ ಬರುತ್ತೆ. ಧನಿಯಾ ಪುಡಿ, ಖಾರದ ಪುಡಿ ಇತ್ತು, ಧನಿಯಾ ಪುಡಿ ಮಾತ್ರ ಖಾಲಿಯಾಗಿತ್ತು. ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನೈಸ್ ಆಗಿದೆ, ಚೆನ್ನಾಗಾಗಿದೆ ಪುಡಿ. ಇದನ್ನು ಬಾಕ್ಸಿಗೆ ಹಾಕಿ ಇಟ್ಕೊಂಡ್ರೆ ತುಂಬ ದಿನ ಬರುತ್ತೆ ನನಗೆ. ಪಲ್ಯಕ್ಕೆ, ಸಾಂಬಾರಿಗೆ, ನಾನ್ ವೆಜ್ ಮಾಡಿದಾಗ ನಾನು ಹೆಚ್ಚಾಗಿ ಯೂಸ್ ಮಾಡ್ಕೊತೀನಿ. ಡೈಲಿ ಸಾರಿನ ಪುಡಿ ಅಂದರೆ ಹುಳಿ ಪುಡಿಗೆ ಬೇರೆದು ಮಾಡಿಟ್ಕೊತೀನಿ ಪುಡಿನ. ನೋಡಿ, ಬಾಕ್ಸಿಗೆ ಹಾಕ್ಕೊಂಡೆ. ಇದು 1 KG ಬಾಕ್ಸು, ಅರ್ಧ KG ಪುಡಿ ಮಾಡ್ಕೊಂಡಿದ್ದೀನಿ ನಾನು. ಹಾಗೆ ಇವತ್ತು ಒರಳುಕಲ್ಲು ಅವರು ಬಂದಿದ್ದರು ಮನೆ ಹತ್ರ. ನಮ್ಮ ಮನೇಲಿ ಒರಳುಕಲ್ಲು ಇರಲಿಲ್ಲ, ತೊಗೋಬೇಕು ಅಂತ ನನಗೆ ತುಂಬ ಆಸೆ ಇತ್ತು, ತುಂಬ ವರ್ಷಗಳ ಆಸೆ ಇದು. ಇವತ್ತು ಅಕಸ್ಮಾತಾಗಿ ಮನೆ ಹತ್ರ ಬಂದಿದ್ದರು, ತೊಗೊಂಡೆ. 1100 ರೂಪಾಯಿ ಕೊಟ್ಟು ತೊಗೊಂಡಿದ್ದೀನಿ. ಚಿಕ್ಕದು, ಆದರೆ ತುಂಬ ಚೆನ್ನಾಗಿದೆ. ತಂದಮೇಲೆ ತೊಳೆದು ಕ್ಲೀನಾಗಿ ಇಲ್ಲಿ ಇಟ್ಟಿದ್ದೀನಿ ಮ್ಯಾಟ್ ಹಾಕಿ. ನೋಡಿ, ನೀರೆಲ್ಲ ಇಳ್ಕೊಂಡಿದೆ. ಸಂಜೆ ಇದಕ್ಕೆ ಪೂಜೆ ಮಾಡಬೇಕು. ಮನೇಲಿ ಒಂದು ಒರಳುಕಲ್ಲು ಇರಬೇಕು. ಯಾರೂ ಈಗ ಒರಳುಕಲ್ಲಲ್ಲಿ ರುಬ್ಬಲ್ಲ ಸಾಮಾನ್ಯವಾಗಿ. ಮನೆಯಲ್ಲೆಲ್ಲ ಮಿಕ್ಸಿ, ಗ್ರೈಂಡರ್ ಎಲ್ಲ ಇರುತ್ತೆ. ಆದರೂ ಮನೇಲಿ ಇದ್ದರೆ ಒಳ್ಳೆಯದು. ಮತ್ತು ಈಗಿನ ಮಕ್ಕಳಿಗೆ ಈ ಥರ ಒರಳುಕಲ್ಲಲ್ಲಿ ರುಬ್ತಾ ಇದ್ರು ಅನ್ನೋದು ಗೊತ್ತಾಗತ್ತೆ ಅವ್ರಿಗೆ ಮನೇಲಿದ್ದರೆ. ನಾನು ತುಂಬ ವರ್ಷದಿಂದ ತೊಗೋಬೇಕು ಅಂತ ಪ್ರಯತ್ನ ಪಡ್ತಾನೇ ಇದ್ದೆ. ಒಂದಲ್ಲ ಒಂದು ಕಾರಣದಿಂದ ತೊಗೊಳೋದಕ್ಕೆ ಆಗ್ತಾ ಇರಲಿಲ್ಲ. ಅಂತೂ ಇವತ್ತು ಅದು ಕಾಲ ಕೂಡಿ ಬಂತು ಅಂತ ಕಾಣುತ್ತೆ. ಅದಕ್ಕೆ ಈ ಒರಳುಕಲ್ಲು ನಮ್ಮ ಮನೆಗೆ ಬಂದು ಸೇರಿದೆ. ಇದನ್ನು ತೊಗೋಬೇಕು ಅಂತ 7-8 ವರ್ಷದಿಂದ ಕಾಯ್ತಾ ಇದ್ದೆ. ಈಗ ಅದು ಕೈಗೂಡ್ತು. ಸಂಜೆ ಆಗಿತ್ತು, ಕಡಲೆಕಾಯಿ ಬೀಜ ಚಿಕ್ಕಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಸೋನು ಬಾಕ್ಸಿಗೆ, ಸ್ನ್ಯಾಕ್ಸ್ ಬಾಕ್ಸಿಗೆ ಹಾಕಿ ಕಳಿಸೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಬೆಳಗ್ಗೆ ಸ್ಕೂಲಿಗೆ ಈ ಥರ ಮಾಡಿಟ್ಕೊಂಡ್ರೆ ಮಕ್ಕಳಿಗೆ ಅವಾಗವಾಗ ಹಾಕಿ ಕಳಿಸ್ಬೋದು. ಮಕ್ಕಳು ತುಂಬ ಇಷ್ಟಪಡ್ತಾರೆ ತಿನ್ನೋದಕ್ಕೆ. ತುಂಬ ಚೆನ್ನಾಗಿ ಬಂದಿತ್ತು. ಈ ರೆಸಿಪಿ ನಾನು ಆಲ್ರೆಡಿ ಹಾಕಿದ್ದೀನಿ. ಈ ರೆಸಿಪಿ ನಿಮಗೆ ರೆಸಿಪಿ ಚಾನಲಲ್ಲಿ ವ್ಲಾಗ್ಸ್ ವಿತ್ ನದಿ ಅಂತ ಇನ್ನೊಂದು ಚಾನಲ್ ಇದೆಯಲ್ಲ, ಅದರೊಳಗೆ ಸಿಗುತ್ತೆ, ನೀವು ಅಲ್ಲಿ ನೋಡ್ಬೋದು. ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಸಬ್ಸ್ಕ್ರೈಬ್ ಆದವರು ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಸ್ಕಿಪ್ ಮಾಡಬೇಡಿ. ಈ ಥರ ಮಾಡಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಮನೆಯವರೆಲ್ಲ ಇಷ್ಟಪಟ್ಟು ತಿಂತಾರೆ. ಮತ್ತು ಇದು ಬೆಲ್ಲ, ಕಡಲೆಕಾಯಿ ಬೀಜ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕೂಡ. ಪ್ರೋಟೀನ್ ಬಾರ್ ಇದು, ತುಂಬ ಚೆನ್ನಾಗಿರುತ್ತೆ. ಮನೇಲಿ ನೀವು ಕೂಡ ಟ್ರೈ ಮಾಡಿ ಹೇಗಾಗಿತ್ತು ಅಂತಂದು ಕಮೆಂಟ್ ಮಾಡಿ ಹೇಳಿ. ಹಾಗೆ ಸಂಜೆ ಆಗೋಗಿತ್ತು, 7 ಗಂಟೆ 7:15 ಆಗೋಗಿತ್ತು. ಸೋನುಗೆ ಸ್ಕೂಲ್ ಶೂ ತರಬೇಕಾಗಿತ್ತು. ಹಾಗಾಗಿ ಬಾಟಾ ಶೋರೂಮಿಗೆ ಹೋದ್ವಿ.
ಸೋನುಗೆ ಸ್ಕೂಲ್ ಶೂಸ್ ತೊಗೊಂಡು ಮನೆಗೆ ಬಂದೆ. ಬೆಳಗಿನ ತಿಂಡಿಗೆ ನಾನು ಬಟಾಣಿ ನೆನೆ ಹಾಗೆ ಒರಳ್ಕಲ್ಲನ್ನ ಸರಿ ಮಾಡ್ಕೋಬೇಕಲ್ಲ, ಅದಕ್ಕೆ ಸ್ವಲ್ಪ ಅಕ್ಕಿ ನೆನೆ ಹಾಗೆ ದೋಸೆಗೆ ರುಬ್ಬಿಟ್ಟಿದ್ದೆ ಸಂಜೆನೆ. ನೋಡಿ ಈ ಅಕ್ಕಿ ನೆನೆ ಇದನ್ನು ಒರಳ್ಕಲ್ಲಿಗೆ ಹಾಕಿ ರುಬ್ಕೊಂಡ್ರೆ ಚೆನ್ನಾಗಾಗತ್ತೆ. ಒರಳ್ಕಲ್ಲು ಕ್ಲೀನ್ ಆಗುತ್ತೆ, ಸರಿ ಮಾಡ್ಕೋಬೋದು. ಶುಕ್ರವಾರದ ಬೆಳಗ್ಗೆ ಇದು ನೋಡಿ, ಹಿಟ್ಟು ಎಷ್ಟು ಚೆನ್ನಾಗಿ ಉಬ್ಬಿದೆ. ನಾನು ಈ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಈ ಥರ ಬಾಕ್ಸಿಗೆ ಹಾಕಿ ಮುಚ್ಚಿಟ್ಬಿಡ್ತೀನಿ. ಆವಾಗ ಚೆನ್ನಾಗಿ ಹುಳಿ ಬಂದಿರುತ್ತೆ, ಚೆನ್ನಾಗಿ ಉಬ್ಬಿರುತ್ತೆ. ದೋಸೆ ಇಡ್ಲಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಆವಾಗ. ನೋಡಿ ಎಷ್ಟು ಚೆನ್ನಾಗಿ ಉದುಗಿದೆ ಅಂತ ಅಂದು. ಸ್ವಲ್ಪ ಜಾಸ್ತಿನೇ ನೆನೆ ರುಬ್ಕೊಂಡಿದ್ದೆ ನಾನು 2 ದಿನ ತಿಂಡಿಗೆ ಅಂತ ಅಂದು. ಇದೇ ಫಸ್ಟ್ ನಾನು 2 ದಿನ ತಿಂಡಿಗೆ ಈ ಥರ ಒಟ್ಟಿಗೆ ನೆನೆ ಹಾಕ್ಕೊಂಡಿರೋದು. ಒಂದಿನ ಸೆಟ್ ದೋಸೆ ಮಾಡೋಣ ಅಂತ, ಮತ್ತು ಇನ್ನೊಂದು ದಿನಕ್ಕೆ ಪಡ್ಡು ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡಿ ಚೆನ್ನಾಗಿ ಬಂದಿದೆ ಹಿಟ್ಟು. ಸ್ವಲ್ಪ ತೆಗೆದಿಡ್ತಾ ಇದ್ದೀನಿ. ಉಪ್ಪು ಹಾಕಿಲ್ಲ. ಉಪ್ಪು ಹಾಕದಲ್ಲಿ ಇಟ್ಟರೆ ಒಂದು 2 ದಿನ ಆದರೂ ಇಡ್ಬೋದು, ಹುಳಿ ಆಗಿರಲ್ಲ ಜಾಸ್ತಿ. ಇದಕ್ಕೆ ಉಪ್ಪು ಹಾಕ್ಕೊಂಡಿದ್ದೀನಿ ನಾನೀಗ. ಅದನ್ನು ತೆಗೆದು ನಾನು ಫ್ರಿಜ್ಜಲ್ಲಿ ಇಟ್ಕೊಳ್ತೀನಿ. ಇದಿಷ್ಟು ಮಾತ್ರ ಸಾಕು ಈಗ ದೋಸೆ ಮಾಡೋದಕ್ಕೆ. ಸೆಟ್ ದೋಸೆ ಮಾಡೋದಕ್ಕೆ ಈ ಹದದಲ್ಲಿ ಇರಬೇಕು ಇದು, ಆವಾಗ ಮಾತ್ರ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ಉಪ್ಪು ಹಾಕ್ಕೊಂಡು ನಾನು ಸೈಡಲ್ಲಿ ಇಟ್ಟಿರ್ತೀನಿ. ಒಂದು 1/4 ಗಂಟೆ ಇಟ್ಟರೆ ಸಾಕು, ಹಿಟ್ಟು ತುಂಬ ಚೆನ್ನಾಗಾಗತ್ತೆ. ಸಾಗು ಮಾಡ್ಕೋಬೇಕು ಇದಕ್ಕೆ ದೋಸೆಗೆ ಈಗ. ನೋಡಿ ಬಟಾಣಿ ಎಲ್ಲ ಚೆನ್ನಾಗಿ ನೆಂದಿದೆ ಈಗ ಟೈಮ್ ಆಗಿರೋದ್ರಿಂದ ಬೆಳಗ್ಗೆನೇ ಎಲ್ಲ ಸಪ್ರೇಟಾಗಿ ಬೇಯಿಸ್ಕೊಳೋದಕ್ಕಾಗಲ್ಲ. ಹಾಗಾಗಿ ನಾನು ಒಟ್ಟಿಗೆ ಒಂದೇ ಸರಿ ಕುಕ್ಕರಲ್ಲಿ ಇಟ್ಟು ಸಾಗು ಮಾಡ್ತಾಯಿದ್ದೀನಿ. ಇದ್ರ ರೆಸಿಪಿ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ನೋಡಿ. ವಿಜಿಲೆಲ್ಲ ಹಾರ್ತು ಎಲ್ಲ ಸೇರಿಸಿ ಮಾಡಿದ್ದೆ. ಒಂದೇ ಸರಿ ಕುಕ್ಕರಿಗೆ ಹಾಕಿ 1-2 ವಿಜಿಲ್ ಓಡಿಸಿದೆ ಅಷ್ಟೇ ನಾನು. ತುಂಬ ಚೆನ್ನಾಗಾಗಿತ್ತು ಸಾಗು. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ದೋಸೆ ಮಾಡ್ಕೋಬೇಕು ಈಗ. ದೋಸೆ ಮಾಡಿ ಸೋನು ಬಾಕ್ಸಿಗೆ ಹಾಕಿ ಕಳಿಸಿದ್ರೆ ಆಯಿತು. ಮತ್ತು ನೆಕ್ಸ್ಟು ನಮ್ಮ ಮನೆಯವ್ರ ಬಾಕ್ಸಿಗೆ ಮಾಡೋದು. ಇವತ್ತು ಶುಕ್ರವಾರ ಸ್ವಲ್ಪ ಬಿಸಿಲು ಬಂದಿತ್ತು ಚೆನ್ನಾಗಿ. ಸೊ ಬಿಸಿಲಲ್ಲಿ ಕೂತ್ಕೊಳ್ಳೋಣ ಅಂದ್ಕೊಂಡು ಬಂದೆ. ವಿಟಮಿನ್ ಡಿಗೆ ಒಳಗೆ ಇದ್ದರೆ ಬಿಸಿಲು ಎಲ್ಲಿ ಸಿಗತ್ತೆ ಹೇಳಿ, ಹೊರಗೆ ಬರಬೇಕು. ಸ್ವಲ್ಪ ಹೊರಗೆ ಬಂದು ಇಲ್ಲಿ ಮುಂದ್ಗಡೆ ಅಪಾರ್ಟ್ಮೆಂಟ್ ಮುಂದೆ ಬೆಂಚ್ ಥರ ಹಾಕಿದ್ದಾರೆ, ಅಲ್ಲಿ ಬಂದು ಕೂತ್ಕೊಂಡ್ರೆ ಬಿಸಿಲು ಚೆನ್ನಾಗಿ ಸಿಗತ್ತೆ. ಕೆಲಸ ಎಲ್ಲ ಮುಗಿಸ್ಕೊಂಡು ಬಿಸಿಲಿಗೆ ಹೋಗಿ ಕೂತ್ಕೊಂಡಿದ್ದೆ. ಬಿಸಿಲಾದಮೇಲೆ ಈಗ ಜಿಮ್ಮಿಗೆ ಬಂದಿದ್ದೀನಿ. ಮನೆಯವ್ರ ಆರೋಗ್ಯದ ಜೊತೆಗೆ ನಮ್ಮ ಆರೋಗ್ಯನೂ ನಾವು ಕಾಳಜಿ ಮಾಡಬೇಕು, ನೋಡ್ಕೋಬೇಕು. ನಾವು ಚೆನ್ನಾಗಿದ್ದರೆ ಮನೆಯವರು ಕೂಡ ಎಲ್ಲ ಚೆನ್ನಾಗಿರ್ತಾರೆ, ಆರೋಗ್ಯವಾಗಿರ್ತಾರೆ. ಒಂದು ದಿನ ಹುಷಾರು ತಪ್ಪಿದ್ರೆ ಮನೆಯಲ್ಲೆಲ್ಲ ಚೇಂಜ್ ಆಗೋಗ್ಬಿಡತ್ತೆ. ನಾವು ಆರೋಗ್ಯವಾಗಿದ್ರೇ ಅವರನ್ನು ಕೂಡ ಚೆನ್ನಾಗಿ ನೋಡ್ಕೊಳೋದಕ್ಕೆ ಸಾಧ್ಯ ಆಗೋದು. ಜಿಮ್ಮೆಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ಮಧ್ಯಾಹ್ನ ಊಟ ಮಾಡಿಕೊಂಡು ಹಾಗಲಕಾಯಿ ಚಿಪ್ಸ್ ಮಾಡೋಣ ಅಂತ ಹಾಗಲಕಾಯಿ ತಂದು ಇಟ್ಕೊಂಡಿದ್ದೆ ಒಂದು ಸ್ವಲ್ಪ. ನೋಡಿ ಇದರ ರೆಸಿಪಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ತುಂಬ ಚೆನ್ನಾಗಿತ್ತು. ಯಾರು ಹಾಗಲಕಾಯಿ ತಿನ್ನಲ್ಲ ಅಂತ ಮೂಗು ಮುರಿತಾರಲ್ಲ ಅವರು ಕೂಡ ತಿಂದರು ನಮ್ಮ ಮನೇಲಿ ಇವತ್ತು. ಹಾಗೆ ನಿನ್ನೆ ಗುರುವಾರ ಒಳ್ಕಲ್ಲನ್ನ ಎಲ್ಲ ತೊಳೆದುಬಿಟ್ಟು ಪೂಜೆ ಮಾಡಿದ್ದೆ. ಈಗ ಅದನ್ನು ಅಕ್ಕಿ ನೆನೆ ಅದನ್ನು ರುಬ್ಕೊಂಡು ಎಲ್ಲ ಸರಿ ಮಾಡ್ಕೊಳ್ಳೋಣ ಅಂತ ಅಂದು ಒರೆಸ್ಕೊತಾ ಇದ್ದೀನಿ ಒರಳ್ಕಲ್ಲನ್ನ. ಒರಳ್ಕಲ್ಲು ತುಂಬ ಚೆನ್ನಾಗಿದೆ. ನೋಡೋದಕ್ಕೆ ಪುಟ್ಟದಾಗಿದ್ರೂ ಎಷ್ಟೊಂದು ಹಿಡಿಸುತ್ತೆ, ಅದರೊಳಗೆ ಆಳ ಇದೆ ಅಂತ ಅನ್ನಿಸ್ತಾ ಇತ್ತು.
ಒಂದು 2 ಸರಿ ಅಕ್ಕಿ ನೆನೆ ಹಾಕ್ಕೊಂಡು ಈ ಥರ ರುಬ್ಕೊಂಡ್ರೆ ಸಾಕು, ಸರಿ ಹೋಗುತ್ತೆ. ಮತ್ತು ಏನಕ್ಕಾದರೂ ವಡೆ ಗಿಡೆ ಮಾಡಬೇಕಾದ್ರೆ ಕಡಲೆಬೇಳೆ ವಡೆ ಇಲ್ಲ ಉದ್ದಿನಬೇಳೆ ವಡೆ ಮಾಡೋದಕ್ಕೆ ಯೂಸ್ ಆಗುತ್ತೆ ಅಂದ್ಕೊಳ್ತೀನಿ ಇದನ್ನು. ಒಳ್ಕಲಲ್ಲಿ ರುಬ್ಬಿ ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹೋಳ್ಗೆಗೆ ಚೆನ್ನಾಗಿ ರುಬ್ಕೋಬೋದು ಇದರೊಳಗೆ. ಕಡಲೆಬೇಳೆ ವಡೆಗೆ, ಉದ್ದಿನಬೇಳೆ ವಡೆಗೆ. ಈಗಲೂ ಕೂಡ ನಮ್ಮ ಮಮ್ಮಿ ಮನೆಯಲ್ಲಿ ಹೋಳ್ಗೆ ಮಾಡಿದಾಗ ಕಲ್ಲಲ್ಲೇ ರುಬ್ಕೊಂಡು ಹೋಳ್ಗೆ ಮಾಡ್ತಾರೆ, ತುಂಬ ಟೇಸ್ಟಿಯಾಗಿರುತ್ತೆ. ಸ್ಟೀಲಿಂದ ಹಿಡಿ ಇದು ತುಂಬ ಚೆನ್ನಾಗಿದೆ, ರುಬ್ಬೋದಕ್ಕೆ ಕೂಡ ಗ್ರಿಪ್ಪಾಗಿ ಸಿಗ್ತಾ ಇದೆ ನೋಡಿ. ಈ ಥರ ಹೊಸ ಒರಳು ಕಲ್ಲು, ಕುಟ್ಟಣಿಗೆ ಈ ಥರ ಏನಾದ್ರು ಕಲ್ಲಿಂದು ನಾವು ತೊಗೊಂಡಾಗ ಈ ಥರ ಸ್ವಲ್ಪ ಅಕ್ಕಿ ನೆನಾಕಿ 1-2 ಸರಿ ಅಕ್ಕಿ ನೆನಾಕಿ ರುಬ್ಕೋಬೇಕು. ಈಗ ರುಬ್ತಾ ರುಬ್ತಾ ಹಿಟ್ಟೆಲ್ಲ ಕಪ್ಪಗಾಗಿ ಕಾಣಿಸ್ತಾ ಇದೆ. ಈ ಥರ ಹಿಟ್ಟು ಹಾಕ್ಕೊಂಡು ರುಬ್ಬಿದ್ರೆ ಕಲ್ಲೆಲ್ಲ ಕ್ಲೀನ್ ಆಗುತ್ತೆ. ಮತ್ತು ನೆಕ್ಸ್ಟು ನಾವು ಏನು ಬೇಕಾದರೂ ಅಡುಗೆದು ರುಬ್ಕೋಬೋದು ನೋಡಿ. ಅಕ್ಕಿ ಹಿಟ್ಟು ಎಷ್ಟು ಕಪ್ಪಗಾಗಿದೆ ಅಂತ ಇದು ವಿಡಿಯೋದಲ್ಲಿ ಕಾಣಿಸುತ್ತೋ ಇಲ್ಲೋ ಗೊತ್ತಿಲ್ಲ. ಇದು ತುಂಬ ಕಪ್ಪಗಾಗಿದೆ, ಬೆಳ್ಳಗಿಲ್ಲ ಇದು ಅಕ್ಕಿ ಹಿಟ್ಟು ನೋಡಿ. ಇದು ಇದೇ ಥರ ಎಲ್ಲ ಕಡೆನೂ ಸವರ್ಕೋಬೇಕಾಗತ್ತೆ. ಅಂತೂ ಒಳ್ಕಲ್ ತೊಗೊಂಡು ತುಂಬ ಖುಷಿಯಾಯಿತು. ನಿಮ್ಮ ಹತ್ರ ಹೇಳ್ಕೊಂಡು ಇನ್ನೂ ಖುಷಿಯಾಗಿದೆ ನನಗೆ. ಇದನ್ನು ಹೊಸದಾಗಿ ತಂದಾಗ ನಾನು ನಿನ್ನೆ ಅಂದರೆ ಗುರುವಾರ 2 ಸರಿ ತೊಳೆದಿದ್ದೆ. ಆವಾಗಲೂ ತುಂಬ ಕಪ್ಪು ನುಚ್ಚು ನುಚ್ಚು ಮರಳು ಥರ ಬರ್ತಾಯಿತ್ತು. ಮತ್ತು ಈಗಲೂ ಹಾಗೆ ಕಪ್ಪಗಾಗ್ಬಿಟ್ಟಿದೆ ಹಿಟ್ಟು ನೋಡಿ. ಈಗ ತುಂಬ ನೈಸಾಗಿ ಹೋಗ್ಬಿಟ್ಟಿದೆ. ಎಲ್ಲ ತೆಗೆದುಬಿಟ್ಟು ತೊಳ್ಕೊತೀನಿ. ಈಗ ರುಬ್ಬಿದ್ದಾಯಿತು. ಇದನ್ನು ಒಂದು ಸರಿ ಕ್ಲೀನಾಗಿ ತೊಳ್ಕೊಂಡು ಹೊರಗಡೆ ತೊಗೊಂಡೋಗಿ ಕ್ಲೀನಾಗಿ ತೊಳ್ಕೊಂಡು ಬರ್ತೀನಿ. ಒಂದು 20-25 kg ಇರ್ಬೋದು, ಕಲ್ಲು ಮತ್ತು ಗುಂಡು ಎರಡೂ ಸೇರಿ. ಇನ್ನು ಈ ತೊಳೆದ ನೀರನ್ನ ಚಮಚ ಅಥವಾ ಈ ತೆಂಗಿನ ಚಿಪ್ ಇದೆಯಲ್ಲ ಅದರೊಳಗೆ ಆರಾಮಾಗಿ ತೆಗಿಬೋದು. ಈಗ ಸದ್ಯಕ್ಕೆ ಹತ್ತಿರದಲ್ಲಿ ನನಗೇನಿಲ್ಲ, ಹಾಗಾಗಿ ಕೈನಲ್ಲೇ ತೆಗಿತಾ ಇದ್ದೀನಿ. ಅದು ಚಮಚ ಬೇರೆ ಒಂಥರ ಸೌಂಡ್ ಮಾಡುತ್ತಲ್ಲ, ಅದು ಕೇಳಿಸ್ಕೊಳಕ್ಕಾಗಲ್ಲ ನೋಡಿ. ಇಷ್ಟು ನೀರು ತೆಗೆದಿದ್ದೀನಿ, ಆದರೂ ಇನ್ನೂ ಅಷ್ಟೊಂದು ನೀರಿದೆ. ಇದರೊಳಗೆ ಏನು ಹಾಕಿ ರುಬ್ಬಿ ಫಸ್ಟ್ ರೆಸಿಪಿ ಮಾಡಲಿ ಅಂತಂದು ಕಮೆಂಟ್ ಮಾಡಿ ಹೇಳಿ, ನೋಡೋಣ, ಟ್ರೈ ಮಾಡೋಣ ಆ ರೆಸಿಪಿನ. ತೊಳ್ಕೊಂಡು ಬಂದೆ ನೋಡಿ. ಈಗ 2 ತೊಳ್ಕೊಂಡು ಬಂದೆ. ಈಗ ನೀರು ಇಳ್ದಿರುತ್ತೆ, ಮತ್ತೆ ಬೆಳಗ್ಗೆ ಎದ್ದು ಮತ್ತೆ ಅದೇ ಒಂದು ಒಣ ಬಟ್ಟೆಯಲ್ಲಿ ಕ್ಲೀನ್ ಮಾಡಿದ್ರೆ ಒಳ್ಳೆಯದು. ಇಲ್ಲ ಅಂದರೆ ಆ ನೀರು ವಾಸನೆ ಬಂದುಬಿಡುತ್ತೆ. ಶುಕ್ರವಾರದ ಸಂಜೆ ಕಡಲೆಕಾಯಿ ಬೀಜ ತೊಗೊಂಬಂದಿದ್ರು, ಹಸಿ ಶೇಂಗಾ ಬೀಜ. ಅದನ್ನು ಬೇಯಿಸೋಣ ಅಂತ ಅಂದು ಒಂದು ಕವರಿಗೆ ಹಾಕಿ ಈ ಕಲ್ಲಲ್ಲಿ ಈ ಥರ ಕುಟ್ಟಿದ್ರೆ ಅದು ಸಿಪ್ಪೆ ಸ್ವಲ್ಪ ಒಡ್ಕೊಳ್ಳುತ್ತೆ. ಅವಾಗ ಚೆನ್ನಾಗಿ ಬೇಯುತ್ತೆ. ಮತ್ತು ಕಡಲೆಕಾಯಿ ಬೀಜ ಕೂಡ ಒಳಗಡೆ ಚೆನ್ನಾಗಿ ಬೆಂದು ರುಚಿ ಕೊಡುತ್ತೆ, ಉಪ್ಪು ಹಾಕಿರ್ತೀವಲ್ಲ. ಹಾಗಾಗಿ ಹಾಗೆ ಬೇಯೋದಕ್ಕೆ ಇಟ್ಬಿಟ್ರೆ ಬೇಗ ಬೇಯೋದು ಇಲ್ಲ, ಮತ್ತು ಉಪ್ಪಿನಂಶನೂ ಸೇರಲ್ಲ ಕಡಲೆಕಾಯಿ ಬೀಜದೊಳಗೆ ನೋಡಿ. ಎಲ್ಲ ಚಚ್ಕೊಂಡೆ. ಈಗ ಕ್ಲೀನಾಗಿ ಒಂದು 2-3 ಸರಿ ತೊಳ್ಕೊಬೇಕಾಗತ್ತೆ, ತುಂಬ ಮಣ್ಣಿತ್ತು. ಬೇಯಿಸಿದ ಕಡಲೆಕಾಯಿ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ನಿಮಗೂ ಈ ಬೇಯಿಸಿದ ಕಡಲೆಕಾಯಿ ಇಷ್ಟ ಆಗಿದೆ ಅಂತ ಅಂದರೆ ಒಂದು ಲೈಕ್ ಮಾಡಿ ನೋಡೋಣ, ಎಷ್ಟು ಜನರಿಗೆ ಬೇಯಿಸಿದ ಕಡಲೆಕಾಯಿ ಇಷ್ಟ ಆಗುತ್ತೆ ಅಂತ ಗೊತ್ತಾಗತ್ತೆ. ನಮ್ಮ ಯಜಮಾನರಿಗೆ ತುಂಬ ಇಷ್ಟ ಈ ಥರ ಬೇಯಿಸಿದ ಕಡಲೆಕಾಯಿ ತಿನ್ನೋದಕ್ಕೆ. ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ. ಈ ಚಳಿಗೆ ಹೊರಗಡೆ ಆಗಲೇ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ, ತುಂಬ ಚೆನ್ನಾಗಿರುತ್ತೆ ಸಂಜೆ ಹೊತ್ತು ತಿನ್ನೋದಕ್ಕೆ. ನೋಡಿ, ಉಪ್ಪು ಹಾಕ್ತಾ ಇದ್ದೀನಿ. ಕುಕ್ಕರ್ ಲಿಡ್ ಮುಚ್ಚಿಬಿಟ್ಟು ಒಂದು 3 ವಿಷಿಲ್ ಕೂಗ್ಸಿದ್ರೆ ಸಾಕು, ತುಂಬ ಚೆನ್ನಾಗಿ ಬೆಂದಿರುತ್ತೆ. ನೋಡಿ, ಕಡಲೆಕಾಯಿ ಎಲ್ಲ ಬೆಂದಿದೆ. ನಾನು ಇಲ್ಲೇ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನಾನು ಇನ್ನೊಂದು ವ್ಲಾಗ್ನಲ್ಲಿ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.